पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಇವತ್ತು ದೊಡ್ಡಳ್ಳಿ ಎಡ್ಡಳ್ಳಿ ಇರ್ತಕ್ಕಂಥ ಹಿರಿಯರಾದಂಥ ಸುಭಾಷ್ ಚಂದ್ರು ಮತ್ತು ಅದೇ ರೀತಿಯಾಗಿ ನನ್ನ ಅಣ್ಣ ತಮ್ಮಂದಿರಾಗಲಿ ಎಲ್ಲ ನಮ್ಮ ಸ್ನೇಹಿತರು ಶರಣಪ್ಪ ಮಾನವಿಯವರು ಊರಿಗೆ ನಮ್ಮನ್ನು ಸ್ವಾಗತಿಸಿಕೊಂಡು ತುಂಬ ಅದ್ಭುತವಾಗಿ ಗುರು ರಾಘವೇಂದ್ರ ಸ್ವಾಮಿಯವರೇ ನಮ್ಮ ಊರಿಗೆ ಬಂದಷ್ಟು ಖುಷಿಯಾಗಿದೆ. ದಯವಿಟ್ಟು ತಾವು ಬಂದು ನಿಮ್ಮ ಪಾದವನ್ನು ಇಲ್ಲೇ ಉಳಿದುಕೊಂಡು ನಮ್ಮ ದೇವಸ್ಥಾನದಲ್ಲಿ ನಿಮಗೆ ಯಾವುದೇ ಒಂದು ರೀತಿಯಾಗಿ ಸೇವೆ ಆದರೂ ನಾವು ಒಂದು ಹಣ್ಣು ಸೇವೆ ಮಾಡ್ತೀವಿ ಅಂತ ಹೇಳಿಕೊಂಡು ಇವತ್ತು ಅದ್ಭುತವಾಗಿ ಅವರು ಸ್ವಾಗತಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಅವರಿಗೆ ಮತ್ತು ಅವರ ಕುಟುಂಬದವ್ರಿಗೆ, ಅವರಲ್ಲಿ ಊರಲ್ಲಿರ್ತಕ್ಕಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ಒಳ್ಳೆಯದಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಈ ಬೇಸಿಗೆ ಟೈಮಲ್ಲಿ ಮಳೆ ಬರಲಿಲ್ಲ, ಆದರೂ ನಿನ್ನೆ ಬಂದಂಥ ಗುರು ರಾಘವೇಂದ್ರ ಸ್ವಾಮಿಯವರು ಬಂದಂಥ ಸಂದರ್ಭದಲ್ಲಿ ತುಂಬ ಅದ್ಭುತವಾಗಿ ಮಳೆ ಕೂಡ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಅವ್ರಿಗೆ ಈ ವರ್ಷದಲ್ಲಿ ಏನು ಅಂದುಕೊಂಡಿದ್ದಾರೆ, ಪ್ರತಿ ವರ್ಷವೂ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಈ ಏನು ಪೀಕ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಇನ್ನೂ 2 ಪಟ್ಟು ಎಕ್ಸ್ಟ್ರಾ ಬರಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಅದ್ಭುತವಾಗಿ ನೀವು ನೋಡ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬರ್ರಿ ಎಲ್ಲರೂ ಈ ಕಡೆ ಬರ್ರಿ. ರಾತ್ರಿ ಸಿಕ್ಕಾಪಟ್ಟೆ ಮಳೆ ಮಾತ್ರ ಮಳೆ ಬಂತು. ಏನು ಸಿಡ್ಲು, ಎಷ್ಟು ಮಳೆ. ಆ ಮಲಗಿದಂಥ ಸಂದರ್ಭದಲ್ಲಿ ನೀರು ಪಕ್ಕದಲ್ಲಿ ಹಂಗೆ ಹರ್ಕೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಮಲಗಿದ್ರು ಹೌದು. ಈ ಊರ ಹೆಸರು ಎಡ್ಡಳ್ಳಿ ಸೇಡಂಬಲ್ಲಿ ಒಂದನ್ನು ಬರ್ತದ್ರಿಪ್ಪ. ಇದು ಯಾದಗಿರಿ ಬಲ್ಲಿ ಎಡ್ಡಳ್ಳಿ. ಇದು ಯಾದಗಿರಿಯಿಂದ 8 ಕಿಲೋಮೀಟ್ರ್, 9 ಕಿಲೋಮೀಟ್ರ್. ಎಡ್ಡಳ್ಳಿ ಇಲ್ಲಿ ಎಡ್ಡಳ್ಳಿಕ್ಕಿಂತ ಇಲ್ಲಿ ಮುಂದೆ 1 ಕಿಲೋಮೀಟ್ರ್ ಹಚ್ಚಿಕೊಂಡು ಅಂತ ಅದಲ್ರಿ, ಅದು ನಮ್ಮದು ಇದ್ರ ಏರಿಯಾದಪ್ಪ, ಅದು ರೆವಿನ್ಯೂ ಏರಿಯಾ. ಹೋಗಿ ಹಂಗೆ ಇಟ್ಕೊಂಡು ಹೋಗಿ ಅಷ್ಟೇ ಸಾವಕಾಶ ಹೋಗಿ ಕರೆಕ್ಟ್. ಮಳೆ ಬೆಳೆ ಕಾಪಾಡಲಿ. ಎಲ್ಲ ಅದ್ಭುತವಾಗಿ ಎಷ್ಟು ಕರೆದಂಥ ಸಂದರ್ಭ ನೋಡಿ. ಇಷ್ಟು ದಿವಸ ಮಳೆ ಇರಲಿಲ್ಲ. ನಿನ್ನೆ ಒಂದ್ಸಲ ನಿನ್ನೆನ ಬಂತು, ನಿನ್ನೆ ರಾತ್ರಿ ಒಂದು ಸಾಲ ಬಂದ್ರೆ ಶುಕ್ರವಾರ ಹೌದು. ಅಲ್ಲ, ಇದು ಬೇಸಿಗೆ ಕಾಲ. ಇದು ಈ ಬೇಸಿಗೆಯಲ್ಲಿ ಮಳೆ ಇಷ್ಟು ಅದ್ಭುತವಾಗಿ ಕೊಟ್ಟರು. ಯಾರಿಂದಲೂ ಇವರಿಂದ ಬಂದಿರೋದು ಮಳೆ, ಗುರು ರಾಘವೇಂದ್ರ ಸ್ವಾಮಿ ಅವರಿಂದ. ಅದೇ ಹೇಳ್ತಾ ಇದ್ದೀನಿ, ಈ ಸಲ ನಿಮಗೆ ಪೀಕ್ ಅದ್ಭುತವಾಗಿ ಬರುತ್ತೆ ಅಂತಂದು. ಎಷ್ಟು ನೀವು ಹೇಳ್ತೀರಾ, ಎಷ್ಟು ಅದ್ಭುತವಾಗಿ 1 ಪಟ್ಟು ಬರೋ ಜಾಗದಲ್ಲಿ 2 ಪಟ್ಟು ಬರುತ್ತೆ. ಯಾಕಂದರೆ ನಿಮ್ಮ ಊರಿಗೆ ಸ್ವಾಗತಿಸಿದ್ರಿ ಇವ್ರನ್ನ. ತಿಮ್ಮನ ಫ್ಯಾಮಿಲಿ ರೀ ಅಪ್ಪ. ಯಾರು ಹೇಳಿ ತಿಮ್ಮ ಇಲ್ಲ ಹೋದರೆ ನಮಸ್ಕಾರ.
ಏನಿದೆ ಅವರು ಮನಸ್ಪೂರ್ವಕವಾಗಿ ಅಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಮಗನ ಥರ ನೋಡಿಕೊಂಡಿದ್ದಾರೆ. ಅದೇ ಯಾರು ಮಾಡಿದ್ದಾರೆ ಅವ್ರಿಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾರು ನನ್ನನ್ನು ಕರೆದುಕೊಂಡಿಲ್ಲ ಅವ್ರಿಗೂ ಕೂಡ ನಾನು ಗ್ರಹ ಮಾಡಿ, ಯಾರು ನನ್ನನ್ನು ಕರೆದುಕೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಗ್ರಹ ಮಾಡಿ. ಯಾಕಂದರೆ ಇದರಲ್ಲಿ ಭೇದ ಭಾವ ಅನ್ನೋದು ಬೇಡ. ಯಾಕಂದ್ರೆ ನಾವು ಊರಲ್ಲಿ ಇರ್ತಕ್ಕಂಥ ಎಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು. ಇವಾಗ ನೀವಿಷ್ಟು ಜನ ಬಂದಿದ್ದೀರಾ, ನಿಮ್ಮ ಊರಲ್ಲಿ ಎಷ್ಟು ಜನಗಳಿದ್ದಾರೆ? ಲಕ್ಷಾಂತರ ಜನಗಳಿದ್ದಾರೆ, ಸಾವಿರಾರು ಜನಗಳಿದ್ದಾರೆ. ಅವರೆಲ್ಲರೂ ಒಟ್ಟಿಗೆ ನೀವು ಅಲ್ಲಿ ಮನೇಲಿ ಕೊಟ್ಕೋಬಹುದಾಗಿತ್ತು. ಯಾಕೆ? ನಮ್ಮ ಊರಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನೀವು ಕರೆಸ್ಕೊಳ್ತಾ ಇದ್ದೀರಿ. ಬೇಡ ಯಾರಿಗೆ ಸುಮ್ಮನೆ ಹೋಗ್ತಾ ಇರ್ತೀವಿ. ಯೋಗಿ ಅಲ್ಲಿ ಇರ್ತಾರೆ ಅಷ್ಟೊತ್ತಿಗೆ. 2 ಗಂಟೆ 1 ಗಂಟೆ ಅಲ್ಲ, 2 ಗಂಟೆ ಬಸ್ ಆಯ್ತು. ಒಟ್ಟಲ್ಲಿ ನಾವು 12:30 ಯಾಕಂದರೆ ನಡಿಬೋದು ಇವತ್ತು. ಯಾಕಂದ್ರೆ ನಿನ್ನೆ ನಾನು ವಸತಿ ಮಾಡಬೇಕಲ್ಲ, ಆ ಕಾರಣದಿಂದ ಇವತ್ತು ನಾನು ಕಂಪ್ಲೀಟ್ ಮಾಡಲೇಬೇಕು, ಇವತ್ತು ಹೋಗಲೇಬೇಕು. ಅದಕ್ಕೆ ಒಂದು 15 ಕಿಲೋಮೀಟರ್ ಆದರೂ ಪರವಾಗಿಲ್ಲ ಬೆಳಗ್ಗೆ ಹೋಗಿಬಿಡ್ತೀನಿ. ಇವರು ನಿಧಾನವಾಗಿ ಬರಲಿ, ಏನು ತೊಂದರೆ ಇಲ್ಲ. ತಪ್ಪನಾದರೂ ತುಂಬ ಆಗುತ್ತೆ ಇವತ್ತು. ಆಯಿತು, ದಾಟು ನೀವು ಹೊರಡಿ. ಹಂಗೆ ಇಟ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಇವತ್ತು ದೊಡ್ಡಹಳ್ಳಿ ಎಡ್ಡಳ್ಳಿ ಇರ್ತಕ್ಕಂಥ ಹಿರಿಯರಾದಂಥ ಸುಭಾಷ್ ಚಂದ್ರು ಮತ್ತು ಅದೇ ರೀತಿಯಾಗಿ ನನ್ನ ಅಣ್ಣ ತಮ್ಮಂದಿರಾಗಲಿ ಎಲ್ಲ ನಮ್ಮ ಸ್ನೇಹಿತರು ಶರಣಪ್ಪ ಮಾನವಿಯವರು ಊರಿಗೆ ನಮ್ಮನ್ನು ಸ್ವಾಗತಿಸಿಕೊಂಡು ತುಂಬ ಅದ್ಭುತವಾಗಿ ಗುರು ರಾಘವೇಂದ್ರ ಸ್ವಾಮಿಯವರೇ ನಮ್ಮ ಊರಿಗೆ ಬಂದಷ್ಟು ಖುಷಿಯಾಗಿದೆ. ದಯವಿಟ್ಟು ತಾವು ಬಂದು ನಿಮ್ಮ ಪಾದವನ್ನು ಇಲ್ಲೇ ಉಳಿದುಕೊಂಡು ನಮ್ಮ ದೇವಸ್ಥಾನದಲ್ಲಿ ನಿಮಗೆ ಯಾವುದೇ ಒಂದು ರೀತಿಯಾಗಿ ಸೇವೆ ಆದರೂ ನಾವು ಒಂದು ಹಣ್ಣು ಸೇವೆ ಮಾಡ್ತೀವಿ ಅಂತ ಹೇಳಿಕೊಂಡು ಇವತ್ತು ಅದ್ಭುತವಾಗಿ ಅವರು ಸ್ವಾಗತಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಅವರಿಗೆ ಮತ್ತು ಅವರ ಕುಟುಂಬದವ್ರಿಗೆ, ಅವರಲ್ಲಿ ಊರಲ್ಲಿರ್ತಕ್ಕಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ಒಳ್ಳೆಯದಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಈ ಬೇಸಿಗೆ ಟೈಮಲ್ಲಿ ಮಳೆ ಬರಲಿಲ್ಲ, ಆದರೂ ನಿನ್ನೆ ಬಂದಂಥ ಗುರು ರಾಘವೇಂದ್ರ ಸ್ವಾಮಿಯವರು ಬಂದಂಥ ಸಂದರ್ಭದಲ್ಲಿ ತುಂಬ ಅದ್ಭುತವಾಗಿ ಮಳೆ ಕೂಡ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಅವ್ರಿಗೆ ಈ ವರ್ಷದಲ್ಲಿ ಏನು ಅಂದುಕೊಂಡಿದ್ದಾರೆ, ಪ್ರತಿ ವರ್ಷವೂ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಈ ಏನು ಪೀಕ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಇನ್ನೂ 2 ಪಟ್ಟು ಎಕ್ಸ್ಟ್ರಾ ಬರಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಅದ್ಭುತವಾಗಿ ನೀವು ನೋಡ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಶುಭವಾಗಲಿ.